ವಿಡಿಯೋ ಮಾಹಿತಿ ಕೇವಲ ಶಿಕ್ಷಣ ಉದ್ದೇಶಕ್ಕಾಗಿ ಮಾತ್ರ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಕನ್ನಡ ಭಾಷೆ ಅಂದ್ರೂ ಕೂಡ ಇನ್ನೂ ಯಾವ್ಯಾವ ಭಾಷೆಗಳಿಗೋಸ್ಕರ ಇಲ್ಲಿ ಹೈರಿಂಗ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ತಿಳಿಸ್ತಾ ಇದ್ದೀನಿ. ಮನೆಯಲ್ಲಿ ಮಾಡುವಂಥ ಕೆಲಸದ ಬಗ್ಗೆ ನಾನು ಇಲ್ಲಿ ಮಾತಾಡ್ತಾ ಇದ್ದೀನಿ, ಮತ್ತು ಪಾರ್ಟ್ ಟೈಮ್ ಜಾಬ್ ಬಗ್ಗೆ ನಾನು ಇಲ್ಲಿ ಮಾತಾಡ್ತಾ ಇದ್ದೀನಿ. ಆ್ಯಂಡ್ ಈ ಒಂದು ಕೆಲಸವನ್ನು ಯಾರು ಬೇಕಾದರೂ ಕೂಡ ಮಾಡ್ಬೋದು. ಫ್ರೆಶರ್ ಮಾಡ್ಬೋದು, ಆಲ್ರೆಡಿ ಎಲ್ಲಾದರೂ ಕೆಲಸದಲ್ಲಿ ಇದ್ದವ್ರು ಮಾಡ್ಬೋದು, ಆ್ಯಂಡ್ ಇದರಲ್ಲೂ ಕೂಡ ಸ್ಟೂಡೆಂಟ್ಸ್ ಮಾಡ್ಬೋದು, ಮತ್ತು ಪಾರ್ಟ್ ಟೈಮ್ ಜಾಬ್ ಹುಡುಕ್ತಾ ಇರೋರು ಅಥವಾ ಆಲ್ರೆಡಿ ಎಲ್ಲಾದರೂ ಕೆಲಸ ಮಾಡ್ತಾ ಇದ್ದೀರಿ ಮತ್ತು ಏನಾದರೂ ಸೈಡ್ ಒಂದು ಏನಾದರೂ ವರ್ಕ್ ಮಾಡ್ಬೇಕಂತ ಅನ್ನೋರಿಗೆ ಬೆಸ್ಟ್ ಜಾಬ್ ಅಂತ ಹೇಳ್ಬೋದು. ಆ್ಯಂಡ್ ಮೇನ್ ಸ್ಪೆಷಲಿ ಈ ಒಂದು ಕೆಲಸವನ್ನು ನೀವು ನಿಮ್ಮ ಮೊಬೈಲ್ ಫೋನಿಂದಲೇ ಮಾಡ್ಬೋದು. ಅದು ಕನ್ನಡ ಭಾಷೆಗೋಸ್ಕರ ಕೂಡ ಮಾಡ್ಬೋದು. ಯಾಕಂದರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಯಾವ ಲ್ಯಾಂಗ್ವೇಜ್ಗೋಸ್ಕರ ಇಲ್ಲಿ ಹೈರಿಂಗ್ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಒಂದು ಇಂಗ್ಲೀಷ್ ಆಯಿತು, ತೆಲುಗು ಆಯಿತು, ಕನ್ನಡ ಆಯಿತು, ಓಕೆ, ಆ್ಯಂಡ್ ತಮಿಳ್ ಇದೆ, ಮತ್ತು ಬೇರೆ ಯಾವುದೇ ಲ್ಯಾಂಗ್ವೇಜ್ ಬಂದರೂ ಕೂಡ ಲೈಕ್ ಇವಾಗ ನಿಮಗೆ ಲೋಕಲ್ ಇವಾಗ ಭಾಷೆ ಯಾವುದಾದ್ರೂ ಇವಾಗ ಬೆಳಗಾವಿಯಲ್ಲಿ ಬೇರೆ ಬೇರೆ ಭಾಷೆಯನ್ನು ಲೋಕಲ್ ಭಾಷೆ ಮಾತಾಡ್ತಾರೆ, ಮಂಗಳೂರಲ್ಲಿ ತುಳು ಎಲ್ಲ ಕೊಂಕಣಿ ಎಲ್ಲ ಮಾತಾಡ್ತಾರೆ. ಸೊ ಆ ರೀತಿ ಎಲ್ಲ ನಿಮಗೆ ಲೋಕಲ್ ಭಾಷೆ ಬರುತ್ತೆ ಅಂದರೂ ಕೂಡ ನೀವು ಈ ಒಂದು ಜಾಬ್ಗೆ ಅರ್ಜಿನ ಸಲ್ಲಿಸ್ಬೋದು. ಹೇಗೆ ಅರ್ಜಿ ಸಲ್ಲಿಸೋದು ಅಂತ ಸಂಪೂರ್ಣ ಮಾಹಿತಿನ ಇದೇ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಕಂಪ್ಲೀಟ್ ವಿಡಿಯೋ ನೋಡಿದ್ರೆ ನಿಮಗೆಲ್ಲ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಓಕೆ, ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ಆ್ಯಂಡ್ ಇವತ್ತಿನ ಈ ವಿಡಿಯೋದನ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಆಲ್ರೆಡಿ ಸುಮಾರು ಜನ ನನಗೆ ಕಾಮೆಂಟ್ ಮಾಡ್ತಾ ಇದ್ರಿ, ನಮಗೆ ಬಂಗು ಮತ್ತು ಕಪ್ಪು ಕಲೆ ಆಯಿತು, ಸುಮಾರು ಥರದ ಒಂದು ಹೋಮ್ ರೆಮಿಡೀಸ್ ಬಗ್ಗೆ ನಮಗೆ ಸ್ವಲ್ಪ ಹೇಳಿ ಅಂತ ಹೇಳ್ತಾ ಇದ್ರಿ. ಸೊ ಅಂಥವ್ರಿಗೆ ನಾನು ಇಲ್ಲಿ ಶಾರ್ಟ್ ವಿಡಿಯೋದಲ್ಲಿ ಕೆಲವೊಂದು ವೀಡಿಯೋಸ್ಗಳನ್ನ ತರ್ತಾ ಇದ್ದೀನಿ. ಇದೇ ಚಾನಲಲ್ಲಿ ಶಾರ್ಟ್ ಒಂದು ಪಾರ್ಟ್ ಏನಿರುತ್ತೆ, ಶಾರ್ಟ್ ವೀಡಿಯೋಸ್ಗಳು ಬರುತ್ತಲ್ವ, ಆ ವೀಡಿಯೋಸ್ಗಳನ್ನ ಖಂಡಿತವಾಗ್ಲೂ ಒಂದು ಸಾರಿ ಚೆಕ್ ಮಾಡಿ. ಸುಮಾರು ಡೀಟೇಲ್ಸ್ಗಳನ್ನ ನಾನಿಲ್ಲಿ ಇನ್ಮೇಲಿಂದ ಕೊಡ್ತೀನಿ. ಓಕೆ, ಸೊ ಇವಾಗ ನಾನು ಕನ್ನಡ ಭಾಷೆಗೋಸ್ಕರ ಜಾಬ್ ಹೇಳ್ತಾ ಇದ್ದೀನಿ. ಮನೆಯಿಂದನೇ ಯಾರಾದರೂ ಮಾಡಬೇಕಂತ ಅಂದ್ಕೊಂಡವ್ರಿಗೆ ಇದೊಂದು ಬೆಸ್ಟ್ ಪಾರ್ಟ್ ಟೈಮ್ ಜಾಬ್ ಅಂತ ಹೇಳ್ಬೋದು. ಯಾವ ಜಾಬು ಹೇಗೆ ಅಪ್ಲೈ ಮಾಡೋಕೆ ಅನ್ನೋದನ್ನ ನೋಡೋಣ. ಅದಕ್ಕಿಂತ ಮುಂಚೆ ಯಾರಾದರೂ ಹೊಸಬ್ರು ಚಾನಲ್ ನೋಡ್ತಾ ಇದ್ದು ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ. ಪ್ರತಿದಿನ ಚಾನಲಲ್ಲಿ ಇದೇ ರೀತಿ ಮೇಲಿಂದ ವೀಡಿಯೋಸ್ಗಳನ್ನ ನಾನು ತರ್ತಾ ಇರ್ತೀನಿ. ಹೇಳ್ತಿರುವಂಥ ಕಂಪನಿ ಇಂಡಿಯಾದ ಟಾಪೆಸ್ಟ್ ಫೈನಾನ್ಷಿಯಲ್ ಒಂದು ಕಂಪನಿ ಆಗಿರುವಂಥದ್ದು. ಆ್ಯಂಡ್ ಇಲ್ಲಿ ಸಾವಿರಾರು ಜನ ಹೆಣ್ಮಕ್ಳು ಮತ್ತು ಜೆಂಟ್ಸು ಎಲ್ಲರೂ ಕೂಡ ಕೆಲಸ ಮಾಡ್ತಾ ಇದ್ದಾರೆ, ಸ್ಟೂಡೆಂಟ್ಸ್ ಕೂಡ ವರ್ಕ್ ಮಾಡ್ತಾ ಇದ್ದಾರೆ. ತುಂಬ ಈಸಿಯಾಗಿರುವಂಥ ಜಾಬನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಸ್ವಲ್ಪ ತಿಳಿಸೋದಾದರೆ ಇಲ್ಲಿ ಯಾವುದೇ ರೀತಿ ನೀವು ಸೇಲ್ಸ್ ಮಾಡೋ ಹಾಗಿಲ್ಲ. ಸೇಲ್ಸ್ ಇರುವಂಥ ಜಾಬನ್ನು ನಾನು ಆಲ್ಮೋಸ್ಟ್ ಅವಾಯ್ಡ್ ಮಾಡ್ತಾ ಇರ್ತೀನಿ. ಸೊ ಸೇಲ್ಸ್ ಇರುವಂಥ ಜಾಬನ್ನು ನಾನು ಇಲ್ಲಿ ಹೇಳ್ತಾ ಇಲ್ಲ. ಆ್ಯಂಡ್ ಇದು ಮತ್ತೊಂದು, ನೀವು ಕ್ಲೈಂಟ್ ಜೊತೆಗೆ ನಿಮಗೆ ಕ್ಲೈಂಟ್ ಡೀಟೇಲ್ಸ್ ಏನು ಇರುತ್ತೆ ಅಲ್ವಾ ನಿಮ್ಮ ಹತ್ರ, ಆ ಕ್ಲೈಂಟ್ ಡೀಟೇಲ್ಸ್ ಜೊತೆಗೆ ನೀವು ಪ್ರತಿಯೊಬ್ಬ ಕ್ಲೈಂಟ್ಸ್ನ ಏನು ಕಾಂಟ್ಯಾಕ್ಟ್ ಮಾಡ್ತೀರಿ ಅವಾಗ 30 ಮಿನಿಟ್ ಇದ್ದು ನೀವು ಕಾನ್ವರ್ಸೇಷನ್ ಇರುತ್ತೆ. ಸೊ ಆ ಕಸ್ಟಮರ್ ಜೊತೆಗೆ ಅವ್ರು ಆಲ್ರೆಡಿ ಎನ್ಕ್ವೈರಿ ಮಾಡಿರ್ತಾರೆ ರಿಲೇಟೆಡ್ ಇನ್ಫಾರ್ಮೇಷನ್ಗಳಿಗೋಸ್ಕರ. ಸೊ ನೀವು ಅವ್ರ ಜೊತೆಗೆ ಮಾತಾಡಬೇಕಾಗುತ್ತೆ, ಅವ್ರು ಬೇಕಾಗಿರುವಂಥ ಇನ್ಫಾರ್ಮೇಷನ್ ಅವ್ರಿಗೆ ನೀಡಬೇಕಾಗುತ್ತೆ. ಆ್ಯಂಡ್ ಇಲ್ಲಿ ಮೇನ್ ಅಂತಂದರೆ ಮತ್ತೊಂದು ಫ್ರೀ ಕನ್ಸಲ್ಟೇಷನ್ಸ್ ಅಂತ ಬರ್ತಿದ್ದಾರೆ. ಅಂದರೆ ಆ ರೀತಿ ಕಸ್ಟಮರ್ಸ್ಗೆ ನಾವು ಇನ್ಫಾರ್ಮೇಷನ್ ಕೊಡೋದಕ್ಕೆ ನಮ್ಮ ಕಂಪನಿ ಕಡೆಯಿಂದ ಯಾವುದೇ ರೀತಿ ನಾವು ಇದನ್ನು ತಗೊಳ್ಳೋದಿಲ್ಲ. ಇದು ತುಂಬಾ ಫ್ರೀಯಾಗಿ ನಾವು ಅವ್ರಿಗೆ ಏನು ಬೇಕೋ ಅದನ್ನು ಇನ್ಫಾರ್ಮೇಷನ್ನ ಪ್ರೊವೈಡ್ ಮಾಡ್ತೀವಂತ ಇಲ್ಲಿ ಹೇಳಿರುವಂಥದ್ದು. ನಾನು ಹೇಳ್ತಾ ಇರುವಂಥ ಜಾಬ್ ಏನಿದೆ ಇದು ಡಿಟ್ಟೋ ಅಡ್ವೈಸರ್ ಅಂತ ಹೇಳ್ಬಿಟ್ಟು. ಸೊ ಡಿಟ್ಟೋ ಅಡ್ವೈಸರ್ ಬಗ್ಗೆ ನಾನು ಸ್ವಲ್ಪ ನಿಮಗೆ ಎಕ್ಸ್ಪ್ಲೇನ್ ಮಾಡೋದಾದರೆ, ಡಿಟ್ಟೋ ಅನ್ನೋ ಒಂದು ಪ್ಲಾಟ್ಫಾರ್ಮ್ ಇವಾಗ ಮೊದಲೇ ಹೇಗಿತ್ತು ಅಂತಂದರೆ, ನಾವು LIC ಆಯಿತು ಮತ್ತು SBI ಆಯಿತು, ಬೇರೆ ಬೇರೆ ಕಂಪನಿಗಳಲ್ಲಿ ಬೇರೆ ಬೇರೆ ಬ್ಯಾಂಕಲ್ಲಿ ಸುಮಾರು ಥರದ ಇನ್ಶೂರೆನ್ಸ್ ರಿಲೇಟೆಡು ನಾವು ಪಾಲಿಸಿಗಳನ್ನ ಕೇಳಿದ್ದೀವಿ ಅಲ್ವಾ, ನೀವೆಲ್ಲರೂ ಕೂಡ ಕೇಳಿರ್ತೀರಿ. ಸೊ ಬಟ್ ಆದರೆ ಡಿಟ್ಟೋ ಹೇಗೆ ವರ್ಕ್ ಮಾಡುತ್ತೆ ಅಂತಂದರೆ, ಡಿಟ್ಟೋ ಪ್ಲಾಟ್ಫಾರ್ಮಲ್ಲಿ ಸುಮಾರು ಥರದ ಎಲ್ಲ ಕಂಪನಿಯ ಒಂದು ಇನ್ಶೂರೆನ್ಸ್ ಪಾಲಿಸಿಗಳು ಇಲ್ಲಿ ಇರುತ್ತೆ. ಸೊ ಅವುಗಳ ಬಗ್ಗೆ ನೀವು ಜಸ್ಟ್ ಕ್ಲೈಂಟಿಗೆ ನೀವು ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಅವ್ರಿಗೆ ಯಾವ ರೀತಿ ರಿಕ್ವೈರ್ಮೆಂಟ್ ಇದೆ, ಯಾವ ರೀತಿ ಒಂದು ಇನ್ಶೂರೆನ್ಸ್ ಪಾಲಿಸಿನ ಅವರು ಹುಡುಕ್ತಾ ಇದ್ದಾರೆ. ಸೊ ಆ ರೀತಿ ನೀವು ಅವ್ರ ಜೊತೆ ಮಾತಾಡಿಕೊಂಡು ಸೊ ಅವ್ರಿಗೆ ಬೇಕಾಗಿರೋ ಪ್ಲ್ಯಾನನ್ನು ನೀವು ಅವರಿಗೆ ಜಸ್ಟ್ ಅಡ್ವೈಸ್ ಮಾಡ್ತೀರಾ, ಅಂದರೆ ಸಜೆಸ್ಟ್ ಮಾಡ್ತೀರಾ. ಸೊ ಅದೇ ಇರುವಂಥ ನಿಮ್ಮ ಕೆಲಸ ಇರುವಂಥದ್ದು. ಓಕೆ, ಸೊ ಮತ್ತೊಂದು ಈ ಜಾಬ್ ತುಂಬ ಈಸಿಯಾಗಿರುವಂಥದ್ದು. ಆ್ಯಂಡ್ ಇದನ್ನು ಕನ್ನಡ ಆಯಿತು, ತಮಿಳ್ ಆಯಿತು, ಯಾವ ಭಾಷೆ ನೀವು ಲೋಕಲ್ ಬರುತ್ತೆ ಆ ಭಾಷೆ ನೀವು ಕೆಲಸವನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಆ್ಯಂಡ್ ಇಲ್ಲಿ ಇಂಟರ್ವ್ಯೂ ಪ್ರೊಸೆಸ್ ಕೂಡ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ, ಯಾವ ರೀತಿ ಇಂಟರ್ವ್ಯೂ ಇರುತ್ತೆ ಅಂತ ಹೇಳಿ. ಸೊ ಅದಕ್ಕೆ ನೀವು ರೆಡಿ ಆದರೆ ಅಂತಂದರೆ ಸೊ ಎಸ್ ನೀವು ಇದಕ್ಕೆ ಇವತ್ತೇ ಅಪ್ಲೈ ಮಾಡ್ಬೋದು. ಓಕೆ, ಆ್ಯಂಡ್ ಮೇನ್ ಅಂತಂದರೆ ಕಮ್ಯುನಿಕೇಷನ್, ಗ್ರೇಟ್ ಕಮ್ಯುನಿಕೇಷನ್ ಸ್ಕಿಲ್ ಇರೋರು ಇದಕ್ಕೆ ಅಪ್ಲೈ ಮಾಡ್ಬೇಕಂತ ಹೇಳಿದ್ದಾರೆ. ಯಾಕಂದರೆ ನೀವು ಏನು ಮಾಡ್ಬೇಕಂದ್ರೆ ಕ್ಲೈಂಟ್ ಜೊತೆಗೆ ಮಾತಾಡೋದಿರುತ್ತೆ. ಸೊ ಲೋಕಲ್ ಕ್ಲೈಂಟ್ಸ್ ಎಲ್ಲ ಇದ್ದರೆ ಲೋಕಲ್ ಕ್ಲೈಂಟ್ಸನ್ನು ಆಲ್ಮೋಸ್ಟ್ ಅವ್ರು ಸಜೆಸ್ಟ್ ಮಾಡ್ತಾರೆ. ಸೊ ಆ ರೀತಿ ಯಾರಾದರೂ ಇದ್ದರೆ ಸೊ ನೀವು ತುಂಬ ಚೆನ್ನಾಗಿ ಅವ್ರಿಗೆ ಎಕ್ಸ್ಪ್ಲೇನ್ನ ಮಾಡ್ಬೋದು. ಓಕೆ, ಆ್ಯಂಡ್ ಅದರಲ್ಲೂ ಕೂಡ ಲ್ಯಾಂಗ್ವೇಜ್ ಸ್ಕಿಲ್ಲು ಮೇನ್ ಅಂತಂದರೆ ನಿಮಗೆ ಇಂಗ್ಲೀಷ್ ಕೂಡ ಸ್ವಲ್ಪ ಬರ್ತಿರಬೇಕು, ಬೇಸಿಕ್ ಅಂತ ಹೇಳ್ತಾ ಇರುತ್ತೆ. ಅಂದರೆ ಸ್ವಲ್ಪ ಇವಾಗ ಲೆಟ್ರ್ ಕೊಟ್ಟರೆ ಸ್ವಲ್ಪ ಓದೋದಕ್ಕೆ ಬರ್ತಿರಬೇಕು, ಆ ರೀತಿ ನಿಮಗೆ ಇಂಗ್ಲೀಷು ಬೇಸಿಕ್ ಬರ್ತಿರಬೇಕು, ಮತ್ತು ಲೋಕಲ್ ಲ್ಯಾಂಗ್ವೇಜ್ ಕೂಡ ತುಂಬ ಚೆನ್ನಾಗಿ ಬರ್ತಿರಬೇಕು. ಓಕೆ, ಆ್ಯಂಡ್ ಇದರಲ್ಲೂ ಕೂಡ ಮೇನ್ ಅಂತಂದರೆ ಇಲ್ಲಿ ನೋಡಿ, ಈ ಒಂದು ಇದರಲ್ಲಿ ನೀವು ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಿಮಗೆ ಇಂತಿಷ್ಟು ದಿನ ಅಂತ ಹೇಳ್ಬಿಟ್ಟು ಒಂದು ಟ್ರೈನಿಂಗ್ ಇರುತ್ತೆ. ಆ ಟ್ರೈನಿಂಗ್ ನೀವು ಅಟೆಂಡ್ ಮಾಡಬೇಕಾಗುತ್ತೆ. ಆ್ಯಂಡ್ ಇದರಲ್ಲೂ ಕೂಡ ಇಲ್ಲಿ ಶಿಫ್ಟ್ ಇರುತ್ತೆ, 2 ಶಿಫ್ಟ್ ಅಂತ ಹೇಳಿದ್ದಾರೆ. 2 ಶಿಫ್ಟ್ ಇರುತ್ತೆ. ಅಲ್ಲಿ ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 7 ಗಂಟೆವರೆಗೂ ಇರುತ್ತೆ, ಮತ್ತು ರಾತ್ರಿ 12 ಗಂಟೆಯಿಂದ 9 ಗಂಟೆವರೆಗೂ ಇರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಯು ಕ್ಯಾನ್ ಚೂಸ್ ದಿ ಶೆಡ್ಯೂಲ್ಸ್ ದ ಬೆಸ್ಟ್ ಫಿಟ್ಸ್ ಯುವರ್ ಲೈಫ್ ಸ್ಟೈಲ್. ನಿಮಗೆ ಏನಾದರೂ ರಾತ್ರಿ ಹೊತ್ತು ಕೆಲಸ ಮಾಡ್ತೀವಿ ಅಂತಂದರೆ ರಾತ್ರಿ ಹೊತ್ತು ಕೆಲಸ ಮಾಡ್ಬೋದು. ಸೊ ಇಲ್ಲಿ ನಾನು ಕನ್ನಡದಲ್ಲಿ ರಾತ್ರಿ ಹೊತ್ತು ಕೆಲಸ ಅಂತಲೇ ಹಾಕಿರ್ತೇನೆ ಥಂಬ್ನೇಲಲ್ಲಿ. ಸೊ ಯಾವುದೇ ರೀತಿ ಕನ್ಫ್ಯೂಸ್ ಆಗಕ್ಕೆ ಹೋಗಬೇಡಿ. ಓಕೆ, ಸೊ ಇಲ್ಲಿ ಟೈಮಿಂಗ್ ಪ್ರಕಾರ ನಾನು ಹಾಕಿದ್ದೀನಿ. ಸೊ ಅದಲ್ಲೂ ಕೂಡ ಮೇನ್ ಅಂತಂದರೆ ಫ್ಲೆಕ್ಸಿಬಲ್ ಇರುತ್ತೆ, ಮತ್ತು ಟೀಮ್ ಸೆಟಪ್ ಮಾಡಿಕೊಡುತ್ತೆ ನಿಮಗೆ ವರ್ಕ್ ಮಾಡೋದಕ್ಕಂತ ಹೇಳಿದ್ದಾರೆ ಅವರು. ಸೊ ಆ ರೀತಿ ನೀವು ವರ್ಕ್ ಮಾಡ್ತೀವಿ ಅಂತಂದರೆ ಮಾಡ್ಬೋದು. 2 ಶೆಡ್ಯೂಲ್ ಇದೆ ಇಲ್ಲಿ, ಬೆಳಗ್ಗೆ 10 ಗಂಟೆಯಿಂದ ಸಂಜೆ 7 ಗಂಟೆ, ಮತ್ತು ರಾತ್ರಿ 12 ಗಂಟೆಯಿಂದ ಬೆಳಗ್ಗೆ 9 ಗಂಟೆವರೆಗೂ ಕೂಡ ಇರುತ್ತೆ. ಸ್ಟೂಡೆಂಟ್ಗಳಿಗೂ ಕೂಡ ಸ್ವಲ್ಪ ನೋಡ್ಕೊಂಡ್ಬಿಟ್ಟು ನಿಮ್ಗೆ ಅನುಕೂಲ ಆಗೋ ಥರ ನೀವು ಇಲ್ಲಿ ಕೆಲಸನ ಮಾಡ್ಬೋದು.
ಸೊ ಯಾವ್ದು ನಿಮಗೆ ಬೆಸ್ಟ್ ಅನಿಸುತ್ತೋ ನೀವು ಅದನ್ನು ತೊಗೋಬೋದು. ಇಲ್ಲಿ ಮತ್ತೊಂದು ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ನಿಮಗೆ ಸ್ವಲ್ಪ ಡೀಟೇಲ್ಸ್ ಕೊಟ್ಟಿದ್ರೆ ಈ ಡೀಟೇಲ್ಸ್ ಒಂದು ಸಾರಿ ನೀವು ಇಲ್ಲಿ ಇದನ್ನು ಓದ್ಕೊಳ್ಳಿ. ಓಕೆ, ಸೊ ಎಲ್ಲವೂ ಎಕ್ಸ್ಪ್ಲೈನ್ ಮಾಡಲ್ಲ ನಾನು, ಜಸ್ಟ್ ಮೇನ್ ಇದೆಯೋ ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಮೇನ್ ಅಂತಂದರೆ ಇಲ್ಲಿ ನಾವು ಕೆಲಸದ ಬಗ್ಗೆ ಹೇಳೋದಾದರೆ ವರ್ಕ್ ಫ್ರಮ್ ಎನಿವೇರ್ ಅಂತ ಹೇಳಿದ್ದಾರೆ. ಸೊ ಎಲ್ಲಿಂದ ಕೂಡ ಬೇಕಾದರೂ ಕೂಡ ನೀವು ಇಲ್ಲಿ ಕೆಲಸವನ್ನು ಮಾಡ್ಬೋದು. ನೀವು ಹಳ್ಳಿಯಲ್ಲಿ ಇದ್ದೀರೋ, ಸಿಟಿಯಲ್ಲಿ ಇದ್ದೀರೋ, ಎಲ್ಲಿದ್ದರೂ ಕೂಡ ಪರವಾಗಿಲ್ಲ, ಅಲ್ಲಿಂದನೇ ನೀವು ಈ ಕೆಲಸವನ್ನು ಮಾಡ್ಬೋದು. ಮೇನ್ ಅಂತಂದರೆ ಫ್ಲೆಕ್ಸಿಬಿಲಿಟಿ ಟು ವರ್ಕ್ ಫ್ರಮ್ ದಿ ಆಫೀಸ್ ಅಂತ ಹೇಳಿದ್ದಾರೆ, ಮತ್ತು ಹೋಮ್ ಅಂತೂ ಕೂಡ ಹೇಳಿದ್ದಾರೆ. ಸೊ ನೀವು ಆಫೀಸಿಂದ ಕೂಡ ವರ್ಕ್ ಮಾಡ್ಬೋದು ಅಥವಾ ಮನೆಯಿಂದ ಕೂಡ ಕೆಲಸ ಮಾಡ್ಬೋದು. ಸೊ ಯಾವುದು ನಿಮಗೆ ಬೆಸ್ಟ್ ಅನಿಸುತ್ತೋ ಆ ರೀತಿ ನೀವು ಇಲ್ಲಿ ಕೆಲಸವನ್ನು ಮಾಡಿ ಅಂತ ಹೇಳಿರುವಂಥದ್ದು. ಆ್ಯಂಡ್ ಹೆಲ್ತ್ ಆ್ಯಂಡ್ ಟರ್ಮ್ ಇನ್ಶೂರೆನ್ಸ್ ಇವ್ರು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಓಕೆ, ಸೊ ಯಾರ್ಯಾರು ಇಲ್ಲಿ ಜಾಬ್ ಮಾಡ್ತಾರೆ, ಯಾರ್ಯಾರು ಇಲ್ಲಿ ಸೆಲೆಕ್ಷನ್ ತೊಗೋತಾರೆ, ಸೊ ಅವ್ರಿಗೆ ಇಲ್ಲಿ ಹೆಲ್ತ್ ಮತ್ತು ಟರ್ಮ್ ಇನ್ಶೂರೆನ್ಸ್ ರಿಲೇಟೆಡ್ ಕೂಡ ಅವ್ರು ನಿಮಗೆ ಫೆಸಿಲಿಟಿನ ಕೊಡ್ತಾ ಇದ್ದಾರೆ ಕಂಪನಿ. ಓಕೆ, ಆ್ಯಂಡ್ ಇದೊಂದು ಕೂಡ ಇಲ್ಲಿ ನೋಡ್ತಾ ಇರ್ಬೋದು ಸುಮಾರು ಥರದ ನಿಮಗೆ ಕೆಲವೊಂದು ಫಿಸಿಕಲ್ ವೆಲ್ ಬೀಯಿಂಗ್ ವೆಲೆವರ್ ಇಲ್ಲಿ ನೋಡ್ತಾ ಇದ್ರೆ ವೆಲ್ನೆಸ್ ಮತ್ತು ಮೇನ್ ಅಂತಂದರೆ ಮೆಚೂರ್ ಲೀವ್ಸ್ ಕೂಡ ಕೊಡ್ತಾ ಇದ್ದಾರೆ. ಲೈಕ್ ಇವಾಗ ಹೆಣ್ಮಕ್ಳಿಗೆ ಇದು ತುಂಬಾ ಯೂಸ್ ಆಗುತ್ತೆ. ಆ್ಯಂಡ್ ಇದರದ್ದು ಕೂಡ ಕಂಟಿನ್ಯೂಸ್ಲಿ ಲರ್ನಿಂಗ್ ಆ್ಯಂಡ್ ಗ್ರೋತ್, ಆ್ಯಂಡ್ ಇಲ್ಲಿ ನಿಮಗೆ ಒಂದು ಕರಿಯರ್ ಆಪರ್ಚುನಿಟಿ ಅಂತ ಕೂಡ ಹೇಳ್ಬೋದು. ಆ್ಯಸ್ ಅ ಕರಿಯರಾಗಿ ನೀವೇನಾದರೂ ಈ ರೀತಿ ಜಾಬನ್ನು ತೊಗೊಂಡು ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತಂದರೆ ದಿಸ್ ಇಸ್ ದಿ ಬೆಸ್ಟ್ ಆಪ್ಷನ್. ಯಾಕಂದರೆ ಈ ಪ್ಲಾಟ್ಫಾರ್ಮಲ್ಲಿ ಒಂದಲ್ಲ ಎರಡಲ್ಲ ಕ್ಲೈಂಟಿಗೆ ತಕ್ಕಂತೆ ಸುಮಾರು ಥರದ ಇನ್ಶೂರೆನ್ಸ್ಗಳು ಆಲ್ರೆಡಿ ಇರುತ್ತೆ. ಸೊ ಜಸ್ಟ್ ನೀವೇನು ಮಾಡ್ತೀರಾ ಅಂತಂದರೆ ಇದನ್ನು ಅಡ್ವೈಸ್ ಮಾಡ್ತೀರಾ. ಓಕೆ, ಆ್ಯಂಡ್ ಫಂಡ್ ಇವೆಂಟ್ಸ್ ಆ್ಯಂಡ್ ಆಫ್ ಸೈಟ್ಸ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಸುಮಾರು ಥರದ ಕಂಪನಿ ವತಿ ಕಡೆಯಿಂದ ಸುಮಾರು ಥರದ ಒಂದು ನಿಮಗೆ ಇದನ್ನು ಕೊಡ್ತಾ ಇರ್ತಾರೆ. ಏನಂತಂದರೆ ಸೆಲೆಬ್ರೇಟ್ ಎಲ್ಲ ಮಾಡ್ತಾ ಇರ್ತಾರೆ, ಪಾರ್ಟೀಸ್ ಎಲ್ಲ ಇರುತ್ತೆ. ಸೊ ಬೇಕಂದರೆ ನೀವು ಇದಕ್ಕೆ ಜಾಯ್ನ್ ಆಗ್ಬೋದು. ಮತ್ತು ಸುಮಾರು ಥರದ ಪ್ರೈಸಸ್ಗಳನ್ನ ಇಟ್ಟಿರ್ತಾರೆ. ಸೊ ಅವುಗಳನ್ನ ಬೇಕಂದರೆ ನೀವು ವಿನ್ ಮಾಡ್ಕೋಬೋದು, ಆ ರೀತಿ ಇರುತ್ತೆ. ಇವಾಗ ಮೇನ್ ಬರೋದು ಅಂತಂದರೆ ನಾವೇನೋ ಅರ್ಜಿ ಸಲ್ಲಿಸ್ತೀವಿ, ಬಟ್ ಆದರೆ ಇಂಟರ್ವ್ಯೂ ಪ್ರೊಸೆಸ್ ಹೇಗಿರುತ್ತೆ ಅಂತ, ಈಸಿ ಇರುತ್ತಾ ಅಂತ. ಸೊ ಇಲ್ಲಿ ಕೆಲವೊಂದು ರೌಂಡ್ಸ್ಗಳನ್ನು ಹೇಳಿದ್ದಾರೆ. ಒಂದು HR ಇಂಟ್ರೊಡಕ್ಷನ್ ಕಾಲ್ ಇರುತ್ತೆ. ಓಕೆ, ಸೊ ಯಾವಾಗ ನೀವು ಇಲ್ಲಿ ಅರ್ಜಿನ ಸಲ್ಲಿಸ್ತೀರಿ, ಸೊ HR ಕಡೆಯಿಂದ ನಿಮಗೊಂದು ಕಾಲ್ ಬರುತ್ತೆ. ಆ ಕಾಲಲ್ಲಿ ನಿಮಗೆ ಸೆಲ್ಫ್ ಇಂಟ್ರೊಡಕ್ಷನ್ನ ಕೊಡಬೇಕಾಗುತ್ತೆ. ಅದು ಲೋಕಲ್ ಭಾಷೆಯಲ್ಲಿ ಆಗಿರ್ಬೋದು ಅಥವಾ ಇಂಗ್ಲೀಷಲ್ಲಿ ಆಗಿರ್ಬೋದು, ಸ್ವಲ್ಪ ಪ್ರಿಪೇರ್ ಮಾಡ್ಕೊಳ್ಳಿ. ಓಕೆ, ಸೆಕೆಂಡು ಅಸೆಸ್ಮೆಂಟ್ ಟೆಸ್ಟ್ ಇರುತ್ತೆ ಒಂದು. ಓಕೆ, ಸೊ ಅಸೆಸ್ಮೆಂಟ್ ಟೆಸ್ಟಲ್ಲಿ ನಿಮ್ಮದು ಅನಲೈಟಿಕ್ಸ್ ಸ್ಕಿಲ್ಲನ್ನು ಚೆಕ್ ಮಾಡ್ತಾರವರು. ನಾರ್ಮಲ್ ಒಂದು ಜನರಲ್ ಒಂದು ಟೆಸ್ಟ್ ಇರುತ್ತೆ, ಆ ಟೆಸ್ಟ್ ನೀವು ಅಟೆಂಡ್ ಮಾಡಬೇಕಾಗುತ್ತೆ. ಆ್ಯಂಡ್ ಥರ್ಡ್ ರೌಂಡ್ ಬಂದುಬಿಟ್ಟು ಟಾಸ್ಕ್ 1 ಶೋ ಅಸ್ ವಾಟ್ ಯು ಬ್ರಿಂಗ್ ಟು ದಿ ಟೇಬಲ್. ಸೊ ಇಲ್ಲಿ ನಿಮಗೆ ಕೆಲವೊಂದು ಅಪರ್ಚುನಿಟಿ ಕೊಡ್ತಾ ಇದ್ದಾರೆ. ಸೊ ನೀವಿಲ್ಲಿ ನೀವು ನಿಮ್ಮ ಟಾಸ್ಕ್ಗಳನ್ನ ಕಂಪ್ಲೀಟ್ ಮಾಡಿ ತೋರಿಸ್ಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಮತ್ತೊಂದು ಫೋರ್ತ್ ಒಂದು ರೌಂಡ್ ಕೂಡ ಇದೆ, ಟಾಸ್ಕ್ 2 ಅಂತ ಹೇಳ್ಬಿಟ್ಟು ಡೈವ್ ಡೀಪರ್ ಆ್ಯಂಡ್ ಶೋಕೇಸ್ ಯುವರ್ ಸ್ಕಿಲ್. ನಿಮ್ಮ ಸ್ಕಿಲ್ಗಳನ್ನ ಇಲ್ಲಿ ಸ್ವಲ್ಪ ನೀವು ತೋರಿಸ್ಬೇಕಾಗುತ್ತೆ. ಲೈಕ್ ಕಮ್ಯುನಿಕೇಷನ್ ಮೇನ್ ಮುಖ್ಯವಾಗಿ. ಸೊ ಪ್ರೊಫೆಷನಲ್ ಮಾತಾಡ್ತಾ ಇದ್ರು ಇಲ್ವೋ, ಕೆಲವೊಂದು ಏನಾದರೂ ನಿಮಗೆ ಟಾಸ್ಕ್ನ ಕೊಡ್ಬೋದು ಇವರು. ಸೊ ಆ ಟಾಸ್ಕ್ಗಳು ನೀವು ಇಲ್ಲಿ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಆ್ಯಂಡ್ ಫೈನಲ್ 5 ರೌಂಡ್ ಇರುವಂಥದ್ದು ಆ್ಯಕ್ಚುಲಿ. ಸೊ 5th ರೌಂಡು ಫೈನಾನ್ಷಿಯಲ್ ಮೇನ್ ಅಂದರೆ ಮ್ಯಾನೇಜಬಲ್ ರೌಂಡ್ ಅಂತ. ಯುವರ್ ಲಾಸ್ಟ್ ಸ್ಟೆಪ್ ಟುವರ್ಡ್ಸ್ ಜಾಯ್ನಿಂಗ್ ಅಂತ ಹೇಳಿದ್ದಾರೆ. ಸೊ ಡಿಪ್ಟೋ. ಸೊ ನೀವು ಏನು ಮಾಡ್ತೀರಾ, ಕೊನೆ ಸ್ಟೆಪ್ಪಲ್ಲಿ ನಿಮಗೆ ಒಂದು ಜಾಯ್ನಿಂಗ್ ಲೆಟರ್ನ ಕಂಪ್ನಿ ಕಡೆಯಿಂದ ಕೊಡ್ತಾರೆ. ಸೊ ಇದು 5 ರೌಂಡ್ ಇರುತ್ತೆ. ಸೊ 5 ರೌಂಡನ್ನು ಒಂದು ಸಾರಿ ನೀವು ಕೂಡ ಚೆಕ್ ಮಾಡ್ಕೊಳ್ಳಿ. ಓಕೆ, 5 ರೌಂಡು ಪ್ರಕಾರನೇ ಅವರು ಏನು ಮಾಡ್ತಾರೆ ಅಂತಂದರೆ ನಿಮಗೆ ಸೆಲೆಕ್ಷನ್ ಪ್ರೊಸೆಸ್ನ ಕಂಪ್ಲೀಟ್ ಮಾಡ್ತಾರೆ. ಪ್ರತಿಯೊಂದಕ್ಕೂ ಇಮೇಲ್ಗಳಿಗೆ ಬರ್ತಾ ಇರುತ್ತೆ. ಓಕೆ, ಆ್ಯಂಡ್ ಫೈನಲ್ ನೀವು ಸೆಲೆಕ್ಷನ್ ಆಗಿದ್ದೀರಂತೂ ಕೂಡ ಒಂದು ಇಮೇಲ್ನ ಅವರು ಕಳಿಸ್ತಾರೆ. ಆ್ಯಂಡ್ ಇಲ್ಲಿ ನಿಮಗೆ ಯಾವುದೇ ರೀತಿ ಯಾರಿಗೂ ಕೂಡ ₹1 ಕೂಡ ಕೊಡಬಾರ್ದು ಅಂತ ಕೂಡ ಅವರು ಹೇಳಿದ್ದಾರೆ. ಇಲ್ಲಿ ಹೈರಿಂಗ್ಗೋಸ್ಕರ ನಾವು ಯಾವುದೇ ರೀತಿ ಒಂದು ಫೀಸು ಕೂಡ ತೊಗೊಳ್ಳೋದಿಲ್ಲ ಅನ್ನೋದನ್ನು ಕೂಡ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಓಕೆ, ಸೊ ಈಗ ಯಾರಿಗೂ ದುಡ್ಡು ಕೊಡಬೇಕಾಗಿಲ್ಲ. ಆ್ಯಂಡ್ ಇದಕ್ಕೆ ಹೇಗೆ ಅರ್ಜಿ ಸಲ್ಲಿಸೋದಂತ ಸ್ವಲ್ಪ ತೋರಿಸ್ತಾ ಇದ್ದೀನಿ. ಜಸ್ಟ್ ನೀವು ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಬೇಕು, ಇನ್ಶೂರೆನ್ಸ್ ಅಡ್ವೈಸರಿ ರಿಮೋಟ್ ಡಿಟ್ಟೋ ಅಂತ ಸರ್ಚ್ ಮಾಡಬೇಕು. ಇನ್ಶೂರೆನ್ಸ್ ಅಡ್ವೈಸರಿ ರಿಮೋಟ್ ಡಿಟ್ಟೋ ಅಂತ. ಓಕೆ, ಜಸ್ಟಿಂದ ನಾನು ಸರ್ಚ್ ಮಾಡಿದಾಗ ಇಲ್ಲಿ ನೋಡಿ freshteam.com ಅಂತ ಇಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಮತ್ತು ಸುಮಾರು ಥರದ ಡಿಟ್ಟೋ ಕೂಡ ಪ್ಲಾಟ್ಫಾರ್ಮ್ ಇರುತ್ತೆ. ಬಟ್ ಆದರೆ ನಾನು ಇಲ್ಲಿ ಜಸ್ಟ್ ಹಾಗೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಇದರಿಂದ ಕೂಡ ಅಪ್ಲೈನ ಮಾಡ್ಬೋದು. ಡಿಟ್ಟೋ ಇನ್ಶೂರೆನ್ಸ್ ಅಡ್ವೈಸರಿ ರಿಮೋಟ್ ಅಂತ ಜಸ್ಟಿಂದ ಕ್ಲಿಕ್ ಮಾಡಿದಾಗ ಇದು ಬರುತ್ತೆ. ನಂತರ ಇಲ್ಲಿ ಅಪ್ಲೈ ಅಂತ ಇರುತ್ತೆ. ಅಪ್ಲೈ ನಾವಂತ ಕ್ಲಿಕ್ ಮಾಡಿದಾಗ ಒಂದು ರಿಸ್ಯೂಮ್ ಅಪ್ಲೋಡ್ ಮಾಡಬೇಕಾಗುತ್ತೆ ನೀವು. ಆ್ಯಂಡ್ ಫಸ್ಟ್ ನೇಮು, ಮಿಡಲ್ ನೇಮು, ಲಾಸ್ಟ್ ನೇಮು, ಒಂದು ಇಮೇಲ್ ಅಡ್ರೆಸ್ ಹಾಕಬೇಕು. ಆ ಇಮೇಲ್ ಅಡ್ರೆಸ್ಗೆ ಅವ್ರು ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಮತ್ತು ಮೊಬೈಲ್ ನಂಬರ್ ಬೇಕಾಗುತ್ತೆ. ಆ್ಯಂಡ್ ಅದೊಂದು ಕೂಡ ಲ್ಯಾಂಗ್ವೇಜು ನಿಮಗೆ ಯಾವುದಾದ್ರು ಲ್ಯಾಂಗ್ವೇಜ್ ಬರುತ್ತೆ ನೋಡ್ಕೊಂಬಿಟ್ಟು ನೀವು ಇಲ್ಲಿ ಟಿಕ್ ಮಾಡಿ. ಓಕೆ, ಸೊ ನಾನು ನಾರ್ಮಲಿ ಹಾಗೆ ಟಿಕ್ ಮಾಡ್ತಾ ಇದ್ದೀನಿ. ಸೊ ಈ ಎಲ್ಲವೂ ಕೂಡ ನೀವು ಟಿಕ್ ಮಾಡ್ಬೋದು. ಇದು ಮಲ್ಟಿಪಲ್ ಟಿಕ್ಕಿಂಗ್ ಇದೆ. ಸೊ ನೋಡ್ಕೊಂಬಿಟ್ಟು ಮಾಡಿ. ಆ್ಯಂಡ್ ಅದೊಂದು ಕೂಡ ನಿಮಗೆ ಯಾವುದು ಇಲ್ಲಿ ಅದರಂತ ನಾನು ಟಿಕ್ ಮಾಡಿದ್ದೀನಲ್ವಾ, ಸೊ ಇಲ್ಲಿ ಯಾವ್ದು ಬರುತ್ತೆ, ಒಂದು ಇದನ್ನು ಏನಂದರೆ ನಿಮಗೆ ಮಲಯಾಳಂ ಬರುತ್ತಾ ಅಥವಾ ಬೇರೆ ಯಾವುದು ತೆಲುಗು ಬರುತ್ತಾ, ಮರಾಠಿ ಬರುತ್ತಾ, ಸೊ ಯಾವ್ದು ಬರುತ್ತೆ ಅಂತ ಇಲ್ಲಿ ನೀವು ಮೆನ್ಷನ್ ಮಾಡಬೇಕು. ನೋಟಿಸ್ ಪೀರಿಯಡ್ ಕೂಡ ಕೇಳ್ತಾ ಇದ್ದಾರೆ ಅವರು. ನೋಟಿಸ್ ಪೀರಿಯಡ್ ಏನಾದರೂ ಇದೆಯಾ ಅಂತ. ಯಾರಾದರೂ ಫ್ರೆಷರ್ ಇದ್ದೀರಂತಂದರೆ ಕ್ಯಾನ್ ಜಾಯಿನ್ ರೈಟ್ ಅವೇ ಅಂತ ಕೂಡ ಹಾಕಿ. ಓಕೆ, ಸೊ ನಾನು ಫ್ರೆಷರ್ಗೆ ಅಂತಲೇ ಅಪ್ಲೈ ಮಾಡೋ ಥರ ತೋರಿಸ್ತಾ ಇದ್ದೀನಿ. ಕರೆಂಟ್ ಸಿಟಿಸ್ ಏನಾದರೂ ಇದೆಯಾ ಅಂತ. ಸೊ ಇಲ್ಲಿ NA ಫ್ರೆಷರ್ ಅಂತಲೇ ಹಾಕಿ, ಫ್ರೆಷರು. ಇಲ್ಲ ಅಂತಂದರೆ ನೀವು ನೋಡ್ಕೊಂಬಿಟ್ಟು ಎಷ್ಟಿದೆ ಅಂತ ಹಾಕಿ. ಆ್ಯಂಡ್ ಹೌ ಡಿಡ್ ಯು ಫೈಂಡ್ ಔಟ್ ಅಬೌಟ್ ದಿಸ್ ಆಪರ್ಚುನಿಟಿ, ನಿಮ್ಗೆ ಹೇಗೆ ಗೊತ್ತಾಯ್ತು ಅಂದರೆ ಯೂಟ್ಯೂಬ್ ಅಂತ ನೀವು ಇಲ್ಲಿ ಹಾಕ್ಬೋದು. ಓಕೆ, ಆರ್ ಯು ಎನ್ ಎಂಪ್ಲಾಯ್ ರೆಫರಲ್ ಅಂತ ಯಾರಾದರೂ ರೆಫರಲ್ ಮಾಡಿದ್ದಾರೆ ನಿಮಗೆ ಅಂತ. ಸೊ ಇಲ್ಲಿ ನೋ ಅಂದರೆ ನೋ ಅಂತ ಹಾಕಿ, ಎಸ್ ಅಂದರೆ ಎಸ್ ಅಂತ ಹಾಕಿ. ಇಫ್ ರೆಫರ್ಡ್ ಮೆನ್ಷನ್ ದಿ ಎಂಪ್ಲಾಯೀಸ್ ID. ಆಲ್ರೆಡಿ ಏನಾದರೂ ಇಲ್ಲಿ ವರ್ಕ್ ಮಾಡ್ತಾ ಇರೋರು ಸೊ ನಿಮ್ಮನ್ನು ರೆಫರ್ ಮಾಡಿದ್ದಾರೆ ಅಂತ ಅವ್ರ ID ನಂಬರ್ ಇಲ್ಲಿ ಹಾಕಬೇಕು. ಬಟ್ ಅವ್ರ ID ನಂಬರ್ ನಿಮ್ಮ ಹತ್ರ ಇಲ್ಲ ಅಂತಂದರೆ ಸೊ ಹಾಗೇನೇ ಇದನ್ನು
ಬಿಡ್ಬೋದು. ಎನ್ ಎ ಅಂತ ಬರಿಬೇಕು. ಏನಂತ ಬರಿಬೇಕು? ಕ್ಯಾಪಿಟಲ್ ಎನ್ ಎ ಅಂತ ಬರಿಬೇಕು ಇದಕ್ಕೆ. ಓಕೆ, ಹಾಗೆ ಬಿಡೋ ಹಾಗಿಲ್ಲ. ವಾಟ್ ಈಸ್ ದಿ ಇಂಪಾರ್ಟೆನ್ಸ್ ಆಫ್ ಲಿಸ್ನಿಂಗ್ ವೈಲ್ ಸ್ಪೀಕಿಂಗ್ ವಿತ್ ಕ್ಲೈಂಟ್ ಇನ್ ದಿ ಕಂಟೆಸ್ಟ್ ಆಫ್ ಇನ್ಶೂರೆನ್ಸ್ ಅಡ್ವೈಸರಿ ಅಂತ ಹೇಳಿದ್ದಾರೆ. ಸೊ ಈ ಒಂದು ಪ್ರಶ್ನೆಗಳಿಗೆ ನೀವೇ ಉತ್ತರವನ್ನು ಸ್ವಲ್ಪ ಕೊಡಬೇಕಾಗುತ್ತೆ. ಹೇಗೆ ಕೊಡೋದು ಅಂತ ಸ್ವಲ್ಪ ನಾನು ನಿಮಗೆ ಐಡಿಯಾ ಕೊಟ್ಬಿಡ್ತೀನಿ. ನೀವೇನು ಮಾಡಬೇಕಾಗಿಲ್ಲ, ಜಸ್ಟ್ ಏನು ಮಾಡ್ಬೇಕಂತಂದರೆ ಜಸ್ಟ್ ಇದನ್ನ ಕಾಪಿ ಮಾಡ್ಕೊಳ್ಳಿ. ಓಕೆ, ಗೂಗಲಲ್ಲಿ ಹೋಗಿ ಕ್ವಶನ್ನ ನೀವು ಇಲ್ಲಿ ಪುಟ್ ಮಾಡಿ ಹಾಕಿದ ಮೇಲೆ ಸೊ ಇಲ್ಲಿ ನಿಮಗೆ ಈ ಒಂದು ಕ್ವಶನ್ಗೆ ಸಂಬಂಧಪಟ್ಟಂತೆ ನಿಮಗಿಲ್ಲಿ ಇನ್ಫಾರ್ಮೇಷನ್ ಸಿಗುತ್ತೆ. ಓಕೆ, ಸೇಮ್ ಕಾಪಿ ಮಾಡೋಕ್ಕೆ ಹೋಗಬೇಡಿ, ನಿಮಗೆಲ್ಲೊಂದು ಐಡಿಯಾ ಸಿಗುತ್ತೆ ಏನಿರುತ್ತೆ ಅಂತ. ಓಕೆ, ಸೊ ಇಲ್ಲಿ ಮೇನ್ ಅಂತಂದರೆ ವಾಟ್ ಈಸ್ ದಿ ಇಂಪಾರ್ಟೆನ್ಸ್ ಆಫ್ ಲಿಸ್ನಿಂಗ್ ವೈಲ್ ಸ್ಪೀಕಿಂಗ್ ವಿತ್ ದಿ ಕ್ಲೈಂಟ್ ಜೊತೆ ಮಾತಾಡೋದು ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು ಏನು ಅಂತ. ಒಂದು ಲಿಸನ್ ಅಂದರೆ ನಾವು ಅವ್ರ ಮಾತುಗಳನ್ನ ಕೇಳೋದೇ ಒಂದು ತಾಳ್ಮೆಯಿಂದ, ಸೊ ಅದು ಕೂಡ ಒಂದು ಸ್ಕಿಲ್ ಅಂತಲೇ ಹೇಳ್ಬೋದು. ಓಕೆ, ಆ್ಯಂಡ್ ಮೇನ್ ಅಂತಂದರೆ ನೋಡ್ತಾ ಇದ್ದೀರಲ್ವಾ, ಇಲ್ಲಿ ನೀವೇನು ನೋಡೋಕ್ಕಂದ್ರೆ ಕಸ್ಟಮರ್ ಮತ್ತು ನಿಮ್ಮ ಮಧ್ಯದಲ್ಲಿ ಒಂದು ಟ್ರಸ್ಟನ್ನು ಬಿಲ್ಡ್ ಮಾಡಬೇಕಾಗುತ್ತೆ. ಓಕೆ, ಮತ್ತು ಆ ಪ್ರಾಬ್ಲಮ್ನ ಸಾಲ್ವ್ ಮಾಡಿಬಿಟ್ಟು ಒಂದು ಒಳ್ಳೆಯ ಒಂದು ಡಿಸಿಷನ್ನ ನೀವು ನೀಡಬೇಕಾಗುತ್ತೆ. ಒಂದು ಡಿಸಿಷನ್ ಮೇಕಿಂಗ್ ಕೂಡ ತುಂಬಾ ಇಂಪಾರ್ಟೆಂಟ್ ಅಂತ ಇಲ್ಲಿ ಬರೆದಿದ್ದಾರೆ. ಇಲ್ಲಿ ನೀಲಿ ಕಲರಲ್ಲಿ ಹೈಲೈಟ್ ಮಾಡಿದ್ದಾರೆ. ಸೊ ನೋಡಿ, ಸೊ ಇದು ಮೇನ್. ಸೊ ಈ ರೀತಿ ನೀವು ಇಲ್ಲಿ ಕ್ವಶನ್ಗಳನ್ನ ನೋಡ್ಕೊಂಡ್ಬಿಟ್ಟು ನೀವು ಇಲ್ಲಿ ಇದು ಮಾಡಿ. ಓಕೆ, ಸೊ ಇವಾಗ ಮತ್ತೆ ನಾವು ಅಪ್ಲೈ ಮಾಡೋ ಪ್ರೊಸೆಸ್ ನೋಡೋಣ. ಸೊ ಇಲ್ಲಿ ನೋಡ್ತಾ ಇರೋದು ಡಿಟೋ ಡಸ್ ನಾಟ್ ಬಿಲೀವ್ ಸ್ಪ್ಯಾಮ್ ಕಾಲಿಂಗ್ ಬಟ್ ರಾದರ್ ಸ್ಪೀಕ್ ಓನ್ಲಿ ಟು ಕಸ್ಟಮರ್ ಹೂ ಬುಕ್ ಕಾಲ್ಸ್ ವಿತ್ ಅಸ್ ಅಂತ ಹೇಳಿದ್ದಾರೆ. ಸೊ ಇದಕ್ಕೂ ಕೂಡ ನಾನು ಸೇಮ್ ಅದನ್ನೇ ಹೇಳಿದ್ದೀನಿ. ಸೊ ವೈ ಈಸ್ ದಿಸ್ ಗುಡ್ ಅಂತ. ಸೊ ಇದಕ್ಕೆ ಯಾಕೆ ಇಷ್ಟೊಂದು ಒಳ್ಳೆಯದು ಅಂತ. ಸೊ ಜಸ್ಟ್ ನೀವೇನು ಮಾಡಬೇಕಾಗಿಲ್ಲ, ಜಸ್ಟ್ ಇದಕ್ಕೂ ಕೂಡ ಜಸ್ಟ್ ಕ್ವಶನ್ನ ತೊಗೊಳ್ಳಿ. ಓಕೆ, ಸೊ ಇವಾಗ ಹೇಳಿಬಿಟ್ಟೆ ಅಂತಂದರೆ ಸೇಮ್ ಅದನ್ನೇ ಎಲ್ಲರೂ ಕೂಡ ಕಾಪಿ ಮಾಡ್ತಾರೆ. ಜಸ್ಟ್ ಐಡಿಯಾ ಕೊಡ್ತಾ ಇದ್ದೀನಿ ಕ್ವಶನ್ಗೆ ನಾವು ಯಾವ ರೀತಿ ಕೊಡ್ಬೋದು ಅಂತ. ಇಲ್ಲಿ ನಿಮ್ಗೆ ಆನ್ಸರ್ ಬಂದಾಗಿದೆ. ಓಕೆ, ಸೊ ಈ ರೀತಿ ಆನ್ಸರ್ಗಳನ್ನ ನೋಡ್ಕೊಂಬಿಟ್ಟು ನೀವು ಬೇಕಂದ್ರೆ ಇಲ್ಲಿಂದ ಟೈಪ್ ಮಾಡ್ಬೋದು. ಓಕೆ, ಸೊ ಇವಾಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಇನ್ ನಾಟ್ ಮೋರ್ ದೆನ್ 4 ಸೆಂಟೆನ್ಸ್ ರೈಟ್ ಅಬೌಟ್ ಆ್ಯನ್ ಆಕ್ಟಿವಿಟಿ ದ್ಯಾಟ್ ಯು ಪ್ರಾಕ್ಟೀಸ್ ದ್ಯಾಟ್ ಹ್ಯಾಸ್ ಥಾಟ್ ಯು ಸಮ್ ವ್ಯಾಲ್ಯೂಯಬಲ್ ಲೈಫ್ ಲೆಸನ್ ಅಂತ ಹೇಳ್ತಾರೆ. ಇದಕ್ಕೂ ಕೂಡ ಸೇಮ್ ಅದೇ ರೀತಿ ಮಾಡಿ. ಡು ಯು ಹ್ಯಾವ್ ಎನಿ ಪೆಂಡಿಂಗ್ ಕ್ರಿಮಿನಲ್ ಕೇಸಸ್, ಯಾವುದಾದ್ರು ಕೇಸಸ್ಗಳು ನಡೀತಾ ಇದೆಯಾ ಅಂತ. ಸೊ ಇಲ್ಲ ಅಂತ ನಾನು ಇಲ್ಲಿ ಹಾಕ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ನಿಮ್ಮದು ಕಂಪ್ಲೀಟ್ ಆಯಿತು. ಆಲ್ಮೋಸ್ಟ್ ಇಲ್ಲಿ 2 ಟಿಕ್ ಇರುತ್ತೆ, 2 ಟಿಕ್ ಮಾಡಬೇಕು. ಚೆನ್ನಾಗಿ ಓದ್ಕೊಳ್ಳಿ ಇದನ್ನು ಒಂದು ಸಾರಿ. ಆ್ಯಂಡ್ ಇಲ್ಲಿ ನೋಡಿ ಮೇನ್ ಅಂತಂದರೆ ಕೈಂಡ್ಲಿ ಅಪ್ಲೋಡ್ ದಿಸ್ ವಿಡಿಯೋ CV ಥ್ರೂ ಲ್ಯಾಪ್ಟಾಪ್ or ಡೆಸ್ಕ್ಟಾಪ್ ಅಂತ ಹೇಳ್ತಾರೆ. ನೀವು ಇಲ್ಲಿ ಏನು CV ಅಪ್ಲೋಡ್ ಮಾಡ್ತಾ ಇರ್ತೀರಿ, ಸೊ ಅದನ್ನು ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪಲ್ಲಿ ಅಪ್ಲೋಡ್ ಮಾಡಿ ಅಂತ ಹೇಳಿದ್ದಾರೆ ಅವರು. ಸೊ ನೋಡ್ಕೊಂಬಿಟ್ಟು ಸ್ವಲ್ಪ ಹಾಕಿ. ಮೊಬೈಲಿಂದನೇ ಹಾಕೋದಕ್ಕೆ ಟ್ರೈ ಮಾಡಿ, ಮೊಬೈಲಿಂದ ಅಪ್ಲೈ ಮಾಡ್ಬೋದು. ಬಟ್ ಆದರೂ ಕೂಡ ಇಲ್ಲಿ ಅವರು ಮೆನ್ಷನ್ ಮಾಡಿದ್ದಾರೆ, ಇನ್ ಕೇಸ್ ಯಾವುದಾದ್ರೂ ಎರರ್ ತೋರಿಸಿದ್ರೆ ಸೊ ಆ ರೀತಿ ಮಾಡಿ. ಆ್ಯಂಡ್ ಇದರಲ್ಲೂ ಕೂಡ ನೆಕ್ಸ್ಟ್ ಇಲ್ಲಿ ಐ ಆಮ್ ನಾಟ್ ಅ ರೋಬೋಟ್ಗೆ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ಅಪ್ಲಿಕೇಶನ್ನ ಸಬ್ಮಿಟ್ ಅಂತ ಮಾಡಿ. ಓಕೆ, ಸೊ ಇದಾದ ನಂತರ ನಿಮಗೆ ಕಂಪನಿ ಕಡೆಯಿಂದ ಒಂದು ಮೇಲ್ಗಳು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನಂತರ ಅವ್ರು ಯಾವಾಗ ಇಂಟರ್ವ್ಯೂ ಹೇಳಿರ್ತಾರೆ ಆ ಇಂಟರ್ವ್ಯೂನ ನೀವು ಅಟೆಂಡ್ ಮಾಡಿ. HR ಫಸ್ಟ್ ಕಾಲ್ ಬರುತ್ತೆ. ಓಕೆ, ಸೊ ಇದು ಇವತ್ತಿನೊಂದು ಮಾಹಿತಿ. ಆ್ಯಂಡ್ ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಆ್ಯಂಡ್ ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ನಿಮಗೆ ಡೌಟ್ ಇದೆ ಅಂತ ಸಿಗ್ತೀನಿ, ಮತ್ತು ಯಾವ ರೀತಿ ಜಾಬ್ ಹುಡುಕ್ತಾ ಇದ್ದೀರಿ ಪ್ಲೀಸ್ ಕಾಮೆಂಟ್ ಮಾಡಿ. ಅದೇ ರೀತಿ ವೀಡಿಯೋಸ್ಗಳನ್ನ ನಾನು ತರೋದಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಸೊ ಆಲ್ ದ ಬೆಸ್ಟ್. ನಮಸ್ಕಾರ.